ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಾಜಿ ಆರ್ಮಿ ಚೀಫ್ ನರಾವಣೆ ಬುಕ್ಕನ್ನು ಹಿಡ್ಕೊಂಡು ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಭಾರತಕ್ಕೆ ಬಹಳ ದೊಡ್ಡ ದ್ರೋಹ ಆಗಿದೆ. ಚೀನಾ ಇಂಡಿಯಾ ಸ್ಟ್ಯಾಂಡ್ ಆಫ್ ಸಮಯದಲ್ಲಿ ಮೋದಿ ಏನು ಮಾಡಿದ್ದಾರೆ ಅಂತೆಲ್ಲ ಮುಗಿಬಿದ್ದಿರುವ ಸೆಷನ್ ಕೋಲಾಹಲ ರಣಾಂಗಣವಾಗಿ ಅಲ್ಲಿ ಇಡೀ ಸಂಸತ್ ಕಲಾಪದ ಅಧಿವೇಶನವೇ ವ್ಯರ್ಥವಾಗಿರುವಾಗ ನರಾವಣೆ ಬುಕ್ ಅಸಲಿಯತ್ತು ಈಗ ನೋಡಿ ಹೊರಗಡೆ ಬರ್ತಾ ಇದೆ. ನರಾವಣೆ ಪಬ್ಲಿಷಿಂಗ್ ರೈಟ್ಸ್ ಹೊಂದಿರುವಂಥವರೇ ಈಗ ರಾಹುಲ್ ಗಾಂಧಿಗೆ ಶಾಕ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಿರಣ್ ರಿಜಿಜು ವಿಡಿಯೋ ಬಿಟ್ಟು ಈಗ ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದಿರೋದು ಶೇಮ್ ಆಗಬೇಕು ಈ ಪಕ್ಷಕ್ಕೆ, ಏನು ಮಾಡೋಕೆ ಹೊರಟಿದ್ರು ನೋಡಿ ಅಂತ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಟ್ರೇಡ್ ಡೀಲ್ ವಿಚಾರ ಸಂಸತ್ನಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಕೃಷಿಕರಿಗೆ ಅನ್ಯಾಯ, ರಷ್ಯಾದ ಆಯಿಲು ಮತ್ತೊಂದು ಅಂದ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಸು ಮುಗಿಬಿದ್ದಿರೋದು. ಇನ್ನೊಂದು ಕಡೆ ನರಾವಣೆ ಬುಕ್ ವಿಚಾರ. ಚೀನಾ ಭಾರತ ಸ್ಟ್ಯಾಂಡ್ ಆಫ್ ಆದಾಗ ನರೇಂದ್ರ ಮೋದಿ ಅವರು ನಿಮಗೇನು ಬೇಕೋ ಅದನ್ನು ಮಾಡಿ ಅಂತ ಹೇಳಿದ್ರು ಸೇನೆಗೆ ಅನ್ನೋ ರೀತಿಯಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳಿಲ್ಲ ನಮ್ಮ ಸೇನೆ, ನಮ್ಮ ಭದ್ರತೆ ಅಂತ ಬಂದಾಗ ಚೀನಾದ ಎದುರು ಭಾರತಕ್ಕೆ ಅನ್ಯಾಯ ಆಯಿತು. ಮೋದಿ ನಿರ್ಧಾರದಿಂದಾಗಿ ಸರಿಯಾಗಿ ಎದುರಿಸಲಿಲ್ಲ ಚೀನಾವನ್ನ. ಸೊ ಭಾರತಕ್ಕೆ ಇದು ದ್ರೋಹ ಅನ್ನೋ ರೀತಿಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ದು ಈ ವಿಷಯ ಅಡಕವಾಗಿರುವಂಥ ನರಾವಣೆ ಬುಕ್ಕನ್ನು ತೋರ್ಸೋಕೆ ಬಿಡ್ತಿಲ್ಲ ಪಾರ್ಲಿಮೆಂಟಲ್ಲಿ. ಪಕ್ಷಪಾತಿಯಾಗಿ ವರ್ತಿಸ್ತಿದ್ದಾರೆ. ಸ್ಪೀಕರ್ ಅಂತ ಲೋಕಸಭಾ ಸ್ಪೀಕರ್ ವಿರುದ್ಧ ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ 119 MP ಈಗ ಸಪೋರ್ಟ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ಸು ಸಬ್ಮಿಟ್ ಮಾಡಿರೋದು ನೋ ಕಾನ್ಫಿಡೆನ್ಸ್ ಮೋಷನ್ ನೋಟಿಸನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ. ಇದು ಒಂದು ಕಡೆ ಬೆಳವಣಿಗೆ ಆಗ್ತಿದೆ. ಈ ಹೊತ್ತಲ್ಲಿ ನೋಡಿ ಪೆಂಗ್ವಿನ್ ಇಂಡಿಯಾ ಪಬ್ಲಿಕೇಶನ್ಸ್ ಅಂದರೆ ಈ ನರಾವಣೆ ಪುಸ್ತಕದ ಪಬ್ಲಿಷಿಂಗ್ ರೈಟ್ಸನ್ನು ಹೊಂದಿರುವಂಥವರೇ ಈಗ ಆನ್ಸರ್ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಹೋಗೋಣ. ಏನಂತ ಹೇಳಿರೋದು, ಇದುವರೆಗೂ ನಮ್ಮ ಕಡೆಯಿಂದ ಈ ಬುಕ್ ಪಬ್ಲಿಷೇ ಆಗಿಲ್ಲ. ನಮಗೆ ಕಂಪ್ಲೀಟಾಗಿ ರೈಟ್ಸ್ ಇರೋದು. ಈ ಬುಕ್ ಸಂಪೂರ್ಣ ಹಕ್ಕನ್ನು ಹೊಂದಿರೋದು ನಾವು. ನಮ್ಮ ಕಡೆಯಿಂದ ಇದು ಪಬ್ಲಿಷ್ ಆಗೋದಿರಲಿ, ಆನ್ಲೈನ್ ಕಾಪಿ ಇರಲಿ, ಡಿಜಿಟಲ್ ಫಾರ್ಮಲ್ಲಿ ನಾವು ಬಿಟ್ಟಿರೋದಾಗಲಿ ಯಾವುದೂ ಕೂಡ ಆಗಿಲ್ಲ. ರಾಹುಲ್ ಗಾಂಧಿಯವ್ರ ಕೈಗೆ ಪ್ರಿಂಟೆಡ್ ಬುಕ್ ಹಿಡ್ಕೊಂಡು ಬರ್ತಾರೆ ಅವರು, ಹಾರ್ಡ್ ಕಾಪಿ ಹಿಡ್ಕೊಂಡು. ಅದು ಹೆಂಗೆ ಬಂತು ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಡೆಲ್ಲಿ ಪೊಲೀಸರು ಇದರ ವಿರುದ್ಧ ಈಗ FIR ಮಾಡ್ಕೊಂಡಿದ್ದಾರೆ. ಪೆಂಗ್ವಿನ್ ಪಬ್ಲಿಕೇಶನ್ಸ್ ಕೂಡ ಈ ಕ್ರಮದ ವಿರುದ್ಧ, ಈ ಬೆಳವಣಿಗೆಯ ವಿರುದ್ಧ ಲೀಗಲ್ ಆಕ್ಷನ್ ತಗೊಳ್ಳೋಕೆ ಮುಂದಾಗ್ತಾ ಇದೆ. ಈಗ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಏನು ನರಾವಣೆ, ಮನೋಜ್ ಮುಕುಂದ್ ನರಾವಣೆ, MM ನರಾವಣೆ ಅವರ ಫಾರ್ಮರ್ ಇಂಡಿಯನ್ ಆರ್ಮಿ ಚೀಫ್, ಇವರ ಪುಸ್ತಕ ಪಬ್ಲಿಷ್ ಮಾಡೋದಕ್ಕೆ ರೈಟ್ಸನ್ನು ನಾವು ತಗೊಂಡಿದ್ದೀವಿ. ಯಾವುದೇ ಬಗೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಹೇಗೆ ಇದು ಪಬ್ಲಿಕ್ಗೆ ಅವೈಲೇಬಲ್ ಆಗೋ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಒಂದು ಹಾರ್ಡ್ ಕಾಪಿ ಹಿಡ್ಕೊಂಡು ಬರ್ತಾರೆ. ಇದು ಆಶ್ಚರ್ಯಕರ ಅಲ್ವಾ? ಎಲ್ಲೂ ಇದನ್ನು ನಾವು ಒಂದು ಪೇಜನ್ನು ಕೂಡ ಬಿಟ್ಟಿಲ್ಲ. ಇದ್ರ ವಿರುದ್ಧ ನಾವು ಈಗ ಲೀಗಲ್ ಆ್ಯಕ್ಷನ್ಗೆ ಮುಂದಾಗ್ತೀವಿ ಅಂತ ಪೆಂಗ್ವಿನ್ ಇಂಡಿಯಾ ಈಗ ರಾಹುಲ್ ಗಾಂಧಿಯವ್ರಿಗೆ ಶಾಕ್ ಕೊಟ್ಟಿರೋದು ಒಂದು ಕಡೆ. ಮತ್ತೊಂದು ಕಡೆ ಡೆಲ್ಲಿ ಪೊಲೀಸರು ಈ ಹಾರ್ಡ್ ಕಾಪಿ ಹೆಂಗೆ ಬಂತು, ಈಗ ಒಂದು ರೂಲ್ಸ್ ಇರುತ್ತೆ. ಸೆಕ್ಯುರಿಟಿ ಸಂಬಂಧಪಟ್ಟಂಥ, ದೇಶದ ಭದ್ರತೆಗೆ ಸಂಬಂಧಪಟ್ಟಂಥ ಸೂಕ್ಷ್ಮವಾದ ಮಾಹಿತಿ, ಅದು ಆರ್ಮಿ ಚೀಫೇ ಆಗಿರಲಿ, ಇನ್ನೊಬ್ಬರೇ ಆಗಿರಲಿ, ರಿಟೈರ್ಮೆಂಟ್ ಆದಮೇಲೆ ಅವರು ಹೊರಗಡೆ ಶೇರ್ ಮಾಡೋದಕ್ಕೆ ನಮ್ಮ ದೇಶದ ಕಾನೂನು ಪ್ರಕಾರ ಅವಕಾಶ ಇಲ್ಲ. ಪರ್ಮಿಷನ್ ಕೇಂದ್ರ ಸರ್ಕಾರವೇ ಕೊಡಬೇಕು ಅನ್ನೋ ನಿಯಮವೇ ಇದೆ. ಈಗ ಏನಾದರೂ ಅವ್ರು ಹೆಚ್ಚು ಕಡಿಮೆ ಬರೆದಿದ್ದು ಆ ಬುಕ್ಕಿಂದ ಟ್ರಿಗರ್ ಆಗಿ ಭಾರತ ಚೀನಾ ನಡುವೆ ವಾರೇ ಶುರುವಾಗಬಹುದು. ಮತ್ತೆ ಅಂತಹ ಸಾಧ್ಯತೆಗಳು ಇರ್ತವೆ. ಸೊ ಭದ್ರತೆ ದೃಷ್ಟಿಯಿಂದ ಅಂಥದ್ದನ್ನ ಹೊರಗಡೆ ಬಿಡೋ ಹಾಗೆ ಇಲ್ಲ. ಹೀಗಿರೋವಾಗ ಆ ಬುಕ್ಗೆ ಇನ್ನೂ ಪರ್ಮಿಷನ್ನು ಸಿಕ್ಕಿಲ್ಲ, ಪಬ್ಲಿಷೂ ಆಗಿಲ್ಲ. ಅದು ಹೆಂಗೆ ಹೊರಗಡೆ ಬಂತು, ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆ ಈಗ ರಾಹುಲ್ ಗಾಂಧಿಯವರ ಮುಖಕ್ಕೆ ಅಪ್ಪಳಿಸಿರೋದು. ರಾಹುಲ್ ಗಾಂಧಿಯವರು ಹೇಳ್ತಿದ್ದಾರೆ, ಹಾಗಾದರೆ ಪೆಂಗ್ವಿನ್ ಇಂಡಿಯಾ ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ನರಾವಣೆ ಸುಳ್ಳು ಹೇಳ್ತಿರ್ಬೇಕು. ನಾನಂತೂ ಎಕ್ಸ್ ಆರ್ಮಿ ಚೀಫ್ ಮಾತನ್ನು ನಂಬ್ತೀನಿ, ನಾನು ಯಾಕೆ ಪೆಂಗ್ವಿನ್ ಇಂಡಿಯಾ ಮಾತನ್ನು ನಂಬಲಿ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಈಗ ಲೀಗಲ್ ಆ್ಯಕ್ಷನ್ ಶುರು ಆಗ್ತಿದೆ ಈ ಒಂದು ಬೆಳವಣಿಗೆಯ ಸುತ್ತ. ಯಾಕಂದರೆ ಅತ್ಯಂತ ಸೂಕ್ಷ್ಮ ವಿಚಾರಗಳು. ಸರಿ, ಏನು ಬೇಕಾದರೂ ಬರಿಬಹುದಲ್ವಾ? ಎಕ್ಸ್ ಆರ್ಮಿ ಚೀಫ್ ಅನ್ನೋ ಕಾರಣಕ್ಕೆ ಏನು ಬೇಕಾದರೂ ಹೇಳಿಬಿಟ್ರೆ ಅವರು ಅದನ್ನು ನಂಬಬೇಕು ಅಂತಿದೆಯಾ? ಸರಿ, ನಮ್ಮ ಕಡೆನೂ ಸೋಲ್ಜರ್ಸ್ ಸತ್ರು ಆವಾಗ ಆ ಸ್ಟ್ಯಾಂಡ್ ಆಫಲ್ಲಿ. ಚೀನಾ ಕಡೆನೂ ಸಿಕ್ಕಾಪಟ್ಟೆ ಲಾಸ್ ಆಯಿತು. ಅಲ್ಲಿನ ಸೈನಿಕರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸಾಯ್ತಾರೆ.
ಈಕ್ವಲಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಸಂಭವಿಸತ್ತೆ. ಭಾರತ ಈಗ ಅಲ್ಲಿ ಪ್ಯಾಟ್ರೋಲಿಂಗ್ ರೈಟ್ಸನ್ನು ಪಡ್ಕೊಂಡಿದೆ. ಭಾರತ ಎಷ್ಟು ವರ್ಷಗಳ ಕಾಲದಿಂದ ಏನು ಅಕ್ಷಯ್ ಚಿನ್ ಆ ಪ್ರದೇಶದ ಸುತ್ತ ಮತ್ತು ಚೀನಾ ಭಾರತ ಯುದ್ಧ ಆದಾಗ ನಾವು ಎಷ್ಟು ಸ್ಕ್ವೇರ್ ಕಿಲೋಮೀಟರ್ಸ್ನ ಕಳ್ಕೊಂಡ್ವಿ ಅನ್ನೋದನ್ನೆಲ್ಲ ನರೇಂದ್ರ ಮೋದಿ ಅವರು ಮೊನ್ನೆ ನೆಹರು ಕಡೆಗೆ ಬಾಣ ಬಿಟ್ಟರು. ಸರಿ, ಇವರು ನಮ್ಮ ವಿರುದ್ಧ ನರಾವಣೆ ಬುಕ್ ಕೋಟ್ ಮಾಡ್ತಾರಲ್ಲ, ಸರಿ ಯಾರ ಅವಧಿಯಲ್ಲಿ ನಾವಿಷ್ಟು ಭೂಮಿಯನ್ನು ಚೀನಾಕ್ಕೆ ಕಳ್ಕೊಂಡಿದ್ದು? ಸಿಂಪಲ್ ಅಲ್ವಾ? ಮತ್ತೊಂದು ಕಡೆ ಬಾಂಗ್ಲಾದೇಶ ವಿಮೋಚನೆ ಯುದ್ಧ ಗೆದ್ದೂ ಕೂಡ ನಾವು ಪಡ್ಕೊಂಡಿದ್ದೇನೂ ಇಲ್ಲ. POK ವಿಷನ್ನೇ ಇರಲಿಲ್ಲ. POK ವಾಪಸ್ ತಗೊಳ್ಬೋದಿತ್ತು, ತಗೊಳ್ಳಿಲ್ಲ. ಅಲ್ಲಿ ಚೀನಾ ಜೊತೆಗಿನ ಯುದ್ಧದಲ್ಲಿ ಎಷ್ಟು ಭೂಮಿ ಕಳ್ಕೊಂಡ್ವಿ? ಇದನ್ನೆಲ್ಲ BJP ತಿರುಗಿಸ್ಕೊಡ್ತಲ್ವಾ? ಅಂಥದ್ರಲ್ಲಿ ಈಗ ನರೇಂದ್ರ ಮೋದಿ ಅವರ ಇನ್ಸ್ಟ್ರಕ್ಷನ್ ಚೀನಾ ವಿರುದ್ಧ ಸರಿಯಾದ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಆರ್ಮಿಯವರೇ ಈಗ ರಿವೀಲ್ ಮಾಡ್ತಿರೋದು. ಮತ್ತು ನರಾವಣೆ ಒಂದು ಸಂದರ್ಶನದ ತುಣುಕು ಕೂಡ ನೀವು ನೋಡಿರ್ತೀರಿ, BJP ಅವರು ರಿಲೀಸ್ ಮಾಡಿರೋದು. ಈ ಸಂಘರ್ಷ ಸೆಷನ್ನಲ್ಲಿ ಕೋಲಾಹಲ ಶುರು ಆದಮೇಲೆ ನಿಮಗೆ ಏನು ತೀರ್ಮಾನ ಬೇಕೋ ಆ ಸಮಯದಲ್ಲಿ ಸೂಕ್ತ ಅನಿಸೋದನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಅಂತಾನೆ ಅವ್ರು ಹಿಡ್ಕೊಂಡು ಎಳೆದಾಡ್ತಿದ್ದಾರಲ್ಲ. ಸರಿ, ಸೂಕ್ತ ನಿರ್ಧಾರವನ್ನು ತಗೊಳ್ಳಿ ಅಂತ ಆರ್ಮಿಗೆ ನಿರ್ಧಾರ ಮಾಡೋ ಸ್ವಾತಂತ್ರ್ಯ ಕೊಡೋದು ಕೂಡ ತಪ್ಪಾಗಲ್ಲ. ಡೆಲ್ಲಿಯಲ್ಲಿ ಕೂತಿರುವವರು ಯಾರೋ ಪೊಲಿಟಿಷಿಯನ್ನು ಅಥವಾ ಪ್ರಧಾನಿನೇ ಆಗಿರಲಿ, ರಕ್ಷಣಾ ಸಚಿವರೇ ಆಗಿರಲಿ, ಯಾರಾದರೂ ಆಗಿರಲಿ, ಡೆಲ್ಲಿಲಿ ಕೂತ್ಕೊಂಡು ನಿರ್ಧಾರ ಮಾಡೋಕ್ಕಿಂತ ಅಲ್ಲಿ ರಣಾಂಗಣದಲ್ಲಿ ರಣಭೂಮಿಯಲ್ಲಿ ತೀರ್ಮಾನ ಮಾಡೋದೇ ಸೂಕ್ತ ಅಂತ ನಿರ್ಧಾರ ತಗೊಂಡಿದ್ರು. ಈಗೇನಕ್ಕೆ ಪ್ರೊಟೆಸ್ಟ್ ಆಗ್ತಿದೆ? ಹಿಂಗೆ ಹೇಳ್ಬಿಟ್ಬಿಟ್ಟಿದ್ದಾರೆ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಏನು ಆರೋಪಿಸ್ತಿದ್ದಾರಲ್ಲ, ಆ ಇನ್ಸ್ಟ್ರಕ್ಷನ್ ಕೂಡ ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಅದು. ಅಂಥದ್ರಲ್ಲಿ ನಮಗೆ ಸಂಪೂರ್ಣವಾದ ಫೈರಿಂಗ್ ರೈಟ್ಸನ್ನು ಸರ್ಕಾರ ಕೊಟ್ಟಿತ್ತು, ಫ್ರೀ ಹ್ಯಾಂಡ್ ಕೊಟ್ಟಿತ್ತು ಅಂತ ನರಾವಣೆಯವರ ಸಂದರ್ಶನವೇ ಕ್ಲಿಯರ್ ಮಾಡಿದೆ. स्टैंडिंग ऑर्डर था टॉप का कि अगर चाइनीज फोर्सेस अंदर आएंगी तो उन पे बिना हमारे पूछे फायर नहीं करेंगे. So thereafter they again tried the same thing and coming in large. Where was this? Most of the places. The North Bank also, South Bank also, Richingla, also. They kept trying to come in great number. But this time we had very clearly told the troops that there is a red line. And that if your physical safety is at stake, you're free to open fire. Even if they don't open. Even if they don't open. ಇದೇ ಚೀನಾ ಭಾರತ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈಗ ಬುಕ್ನ ಯಾವುದೇ ಒಂದು ಪೇಜ್ ಕೂಡ ಹೊರಗಡೆ ಹೋಗಿಲ್ಲ. ಇವರು ಹೆಂಗೆ ತಗೊಂಡು ಬಂದರು ಬುಕ್ ಪ್ರಿಂಟ್ ಮಾಡಿಸ್ಕೊಂಡು ಅನ್ನುವಂಥ ಪ್ರಶ್ನೆ, ಲೀಗಲ್ ಆ್ಯಕ್ಷನ್ ಶುರುವಾಗಿರೋದು, ಡೆವಲಪ್ಮೆಂಟ್. ಮತ್ತೊಂದು ಕಡೆ ನೋಡಿ, ಕಿರಣ್ ರಿಜಿಜು ಅವರು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಅವತ್ತು ಕಾಂಗ್ರೆಸ್ನ MP ಗಳು 8 ಜನ, 8ರಿಂದ 10 ಜನ ಕಾಂಗ್ರೆಸ್ MP ಗಳು PM ಸೀಟ್ ಹತ್ರ ಬಂದು ನಿಂತಿರ್ತಾರೆ. ಇನ್ನೇನು ಅಲ್ಲೇ ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗುವಷ್ಟು ಕಿರಣ್ ರಿಜಿಜು ಅವ್ರು ಕೂರ್ತಾರೆ, ಅದರ ಎದುರುಗಡೆ ಅಲ್ಲಿ ಮೋದಿ ಅವ್ರು ಕೂರ್ತಾರೆ, ಆ ಕಡೆ ಪ್ರಹ್ಲಾದ್ ಜೋಶಿ ಅವ್ರು ಕೂರ್ತಾರೆ. ಆ ಜಾಗಕ್ಕೆ ಬಂದುಬಿಟ್ಟಿದ್ರು. ಒಂದು ಈ ಬ್ಯಾನರ್ ಥರ ಏನೇನೋ ಹಿಡ್ಕೊಂಡು ಬಂದೇ ಬಿಟ್ಟಿದ್ದಾರೆ ಅಲ್ಲಿಗೆ. ಅದು ದೊಡ್ಡ ಗಲಾಟೆ ಆಯ್ತಲ್ವಾ ಮೋದಿ ಅವ್ರ ಮೇಲೆ. ಪಾರ್ಲಿಮೆಂಟಲ್ಲೇ ಅಟ್ಯಾಕ್ಗೆ, ಸಂಸತ್ ಒಳಗಡೆನೇ ಅಟ್ಯಾಕ್ಗೆ ಪ್ಲಾನ್ ಆಗಿತ್ತು. ಆಮೇಲೆ ಸ್ಪೀಕರೇ ಮೋದಿ ಅವರು ಅವತ್ತು ಭಾಷಣ ಮಾಡದಿರೋ ರೀತಿ ತಡೆದ್ರು. ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲಿಯೇ ರಾಷ್ಟ್ರಪತಿಗಳ ವಂದನಾ ನಿರ್ಣಯ ಭಾಷಣ ಕ್ಯಾನ್ಸಲ್ ಆಯಿತು ಪ್ರಧಾನಿಗಳದ್ದು. ಇದು ದೊಡ್ಡ ಗಲಾಟೆಗೆ ಕಾರಣ ಆಯ್ತಲ್ವ. ಅದರ ವಿರುದ್ಧ ಈಗ ಕಾಂಗ್ರೆಸ್ ಮುಗಿಬಿದ್ದಿದೆ. ನೋ ಕಾನ್ಫಿಡೆನ್ಸ್ ಮೋಷನ್ನು, ಇವರು ಪಕ್ಷಪಾತಿ ಮತ್ತೊಂದು ಅಂದ್ಕೊಂಡು. ಆದರೆ ಈಗ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಕಿರಣ್ ರಿಜಿಜು. ಅವತ್ತು ಏನಾಯಿತು ಎಕ್ಸಾಕ್ಟ್ಲಿ ಅಲ್ಲಿಗೆ ಹೆಂಗಸರು ಸಂಸದೆಯರು ನುಗ್ಗುತ್ತಾರೆ. ಆಗ BJP MP ಗಳು ಪಾಪ ಕೆಲವರೆಲ್ಲ ಕೈ ಮುಗಿದು ಕೇಳ್ಕೊಳ್ತಾರೆ, ಅಲ್ಲಿ ಏನೋ ಅನಾಹುತನೇ ಆಗ್ಬಿಡುತ್ತೆ ಅನ್ನೋ ತನಕ. ಆಮೇಲೆ ಪಿಯೂಷ್ ಗೋಯಲ್ಲು, ಪ್ರಹ್ಲಾದ್ ಜೋಶಿ, ಸುಮಾರು ಜನ ಇರ್ತಾರೆ. ಅವರೆಲ್ಲ ಅಲ್ಲಿ ಮಾತಿನ ಚಕಮಕಿ ಆಗುತ್ತೆ ಅವ್ರ ನಡುವೆ. ಸೀನಿಯರ್ ಕೆಲವರೆಲ್ಲ ಬಂದು ಪಾಪ ಕೈ ಮುಗಿದು ಕೇಳ್ಕೊಳ್ತಾರೆ, ಹೋಗಿ ಹಿಂದಕ್ಕೆ ಹೋಗಿ ಇದು ಸರಿಯಲ್ಲ ನೀವು ಮಾಡ್ತಿರೋದು ಅಂತ. ಅವ್ರು ಎಕ್ಸಾಕ್ಟ್ಲಿ ಎಲ್ಲಿ ಬಂದಿದ್ರು ಅನ್ನುವಂಥದ್ದು ಆ ಪೊಸಿಷನ್ ಸಮೇತ ಕಿರಣ್ ರಿಜಿಜು ಅವರು ಈ ವಿಡಿಯೋ ಬಿಟ್ಟಿದ್ದಾರೆ. PM ಸೀಟ್ ಇಲ್ಲಿದೆ ಅಂದರೆ ಇಲ್ಲಿಗೆ ಬಂದು ತಲುಪಿದ್ದಾರೆ. ಆ ಕ್ಷಣ PM ಮೋದಿ ಅವರು ಭಾಷಣ ಮಾಡೋದಕ್ಕೆ ಅಲ್ಲಿಗೆ ಬರ್ತಿದ್ರು. ಇನ್ನು 1 ನಿಮಿಷಕ್ಕೆ ಬರ್ತಿದ್ರು. ಯಾಕಂದರೆ PM ಚಾನೆಲ್ದು ಲೈವ್ ಸ್ಟ್ರೀಮ್ ಕೂಡ ಆನ್ ಆಗಿತ್ತು. ಇನ್ನು 1 ನಿಮಿಷದಲ್ಲಿ ಅವರು ಭಾಷಣ ಮಾಡೋಕೆ ಅಲ್ಲಿ ತಲುಪ್ತಿದ್ರು. ಆ ಹೊತ್ತಲ್ಲಿ ಅಟ್ಯಾಕ್ ಮಾಡೋ ಪ್ಲಾನ್ನೊಂದಿಗೆ ಬಂದಿದ್ರು ಅಂತ ಈಗ BJP ಹೇಳ್ತಿರೋದು. बीजेपी और NDA के MPs बहुत गुस्से में है, बहुत आक्रोशित है. कांग्रेस के जो महिला सांसदों ने इस तरफ ट्रेजरी बेंच में आकर के, जहाँ हम लोग बैठते हैं, प्रधानमंत्री का सीट को भी पार करके यहाँ दूसरे रो तक चले गए. ये कांग्रेस का बिहेवियर ठीक नहीं है, मगर हम लोग संयम से काम करना चाहिए.
फिजिकल नहीं करना है। अगर हमारा बीजेपी के जो महिला सांसदों को आगे बढ़ने देते तो क्या होता। हमारे तो संख्या भी बहुत ज़्यादा है। बीजेपी और एनडीए के एमपीज बहुत गुस्से में है, बहुत आक्रोशित है, क्योंकि कांग्रेस एमपीज ने जो टेबल में चढ़ने के बाद जो हरकतें की है और कांग्रेस के जो महिला सांसदों ने इस तरफ ट्रेजरी बेंच में आकर के जहाँ हम लोग बैठते हैं, प्रधानमंत्री का सीट को भी पार करके यहाँ दूसरे रो तक चले गए। तो बीजेपी के जो महिला एमपीज थे वो बहुत गुस्से में आगे आ रहे थे, सबका अपने अपने जगह में मना कर दिया। हम लोगों ने सारा महिला सांसदों को कहा कि ये कांग्रेस का बिहेवियर ठीक नहीं है, मगर हम लोग संयम से काम करना चाहिए, फिजिकल नहीं करना है। आप कल्पना कीजिए, अगर हमारा बीजेपी के जो महिला सांसदों को आगे बढ़ने देते तो क्या होता। हमारे तो संख्या भी बहुत ज़्यादा है। अगर वो कांग्रेस के 5-6 महिला सांसद जो प्रधानमंत्री का कुर्सी पार करके पीछे चले गए हमारे ओर, तो उसको कन्फ्रंट करने के लिए हमारे बीजेपी सांसदों ने डिमांड किया था। ಅಂದ್ರೆ ಸ್ಪೀಕರ್ ಹೇಳಿದ್ದೇನು ಏನು ಬೇಕಾದರೂ ಆಗಬಹುದಿತ್ತು ಅಹಿತಕರ ಘಟನೆ ಅಂತ, ಬಿಜೆಪಿ ಅವರು ಹೇಳ್ತಿರೋದು ಅಟ್ಯಾಕ್ ಮಾಡೋ ಪ್ಲಾನ್ ಇಂದಾನೆ ಬಂದಿದ್ರು ಅಂತ. ಸೊ ಇದಕ್ಕಿಂತ ಸಾಕ್ಷಿ ನಿಮ್ಗೆ ಏನು ಬೇಕು? ಏನು ನಡೆಸೋಕೆ ಹೊರಟಿದ್ರು ಇವರು? ಸದನದ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರೋದು ಹಾಗಾದರೆ ಬೇಕಾಬಿಟ್ಟಿಯಾಗಿ ಅಂತ ಆಕ್ರೋಶ ಸಿಡಿದಿದೆ. ಯಾಕಂದರೆ ಯಾವ ಬುಕ್ಕನ್ನು ಅಲ್ಲಿ ರೆಫರೆನ್ಸ್ ಇಟ್ಕೊಂಡು ಮಾತಾಡೋಂಗಿಲ್ಲ, ಅದರಲ್ಲೂ ಪಬ್ಲಿಷೇ ಆಗದ ಅಸ್ತಿತ್ವದಲ್ಲೇ ಇಲ್ಲದ ಬುಕ್ಕನ್ನು ಹಿಡ್ಕೊಂಡು ಇವರು ಬರ್ತಿರೋದು, ಈ ರೀತಿ PM ಸೀಟ್ನತ್ತ ನುಗ್ಗಿರೋದು. ಸೊ ಇಡೀ ದೇಶದ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ಬೆಳವಣಿಗೆಗಳಿಗೆ ಕಾಂಗ್ರೆಸ್ ಅವಕಾಶ ಮಾಡಿಕೊಡ್ತಿದೆ. ಇಂತಹ ವರ್ತನೆ ನಡೆಸ್ತಾ ಇದೆ ಅಂದರೆ ಸುಮ್ಮನೆ ಇರಬೇಕಂತ ಈಗ ಲೋಕಸಭಾ ಸ್ಪೀಕರ್ಗೆ BJP MPಗಳು ಕೂಡ ದೂರು ಕೊಟ್ಟಿದ್ದಾರೆ. ಆದರೆ ಸ್ಪೀಕರ್ನೇ ನಾವು ಕೆಳಗಿಳಿಸ್ತೀವಿ ಅಂತ 119 MPಗಳು ಸೇರಿಕೊಂಡು ಪ್ರತಿಪಕ್ಷದವರು ನೋ ಕಾನ್ಫಿಡೆನ್ಸ್ ಮೋಷನ್ ನೋಟಿಸನ್ನು ಮೂವ್ ಮಾಡಿರೋದು ಈಗ ಅತ್ಯಂತ ಮಹತ್ವ ಪಡ್ಕೊಳ್ತಿದೆ. ಈ ಬಾರಿಯ ಬಜೆಟ್ ಅಧಿವೇಶನ ಸಂಪೂರ್ಣವಾಗಿ ಬಲಿ ಆಗ್ತಾ ಇದೆ. ಇದೇ ರೀತಿ ಮುಂದುವರಿತಾ ಇದ್ರೆ ವಾಯ್ಸಲ್ಲಿ ಅಂದರೆ ಧ್ವನಿ ಮತದಲ್ಲಿ ನಾವು ಪಾಸ್ ಮಾಡ್ತೀವಿ, ಬಜೆಟನ್ನೇನು ಪಾಸ್ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಆಗಲ್ಲ ಬಹುಮತ ಇರೋದ್ರಿಂದ. ಆದರೆ ಇಡೀ ಕಲಾಪದ ಸಮಯ ವ್ಯರ್ಥ ಮಾಡಿ ಇಲ್ಲ ಸಲ್ಲದ ಸಂದೇಶವನ್ನು ದೇಶದ ಜನಕ್ಕೆ ಕೊಟ್ಟು ಜನರನ್ನು ಎತ್ತುಕಟ್ಟುವಂಥ ನಿಮ್ಮ ಪ್ರಯತ್ನ ಅಂತೂ ಫಲ ಕೊಡಲ್ಲ. ಸಾಕ್ಷಿನೇ ಇದೆ ನೋಡಿ ನಿಮ್ಮ ಈ ವರ್ತನೆಗೆ ಅಂತ ಈಗ BJP ವಿಡಿಯೋ ಬಿಟ್ಟು ಮುಗಿಬಿದ್ದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು.